Hello everyone. In this video, I am going to discuss with you the concept cost audit. Cost audit means cost audit can be defined as a verification of correctness of cost accounts and a check on adherence to the cost accounting principles, plans, and procedures, which means conducting a verifications and examinations regarding the ಕಾಸ್ಟ್ ಅಕೌಂಟ್ಸ್. ಇದನ್ನು ನಾವು ಕಾಸ್ಟ್ ಆಡಿಟ್ ಅಂತ ಕರಿತೀವಿ. ಅಂದರೆ ಕಾಸ್ಟ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾದ್ರೆ ಅವರು ಏನೆಲ್ಲ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಕಾಸ್ಟ್ ಅಕೌಂಟಿಂಗ್ ಪ್ಲ್ಯಾನ್ಸ್ ಮತ್ತು ಪ್ರೊಸೀಜರ್ಸು ಹೇಗಿದೆ ಅನ್ನೋದನ್ನು ವೆರಿಫಿಕೇಷನ್ಸನ್ನು ಮಾಡೋದನ್ನೇ ನಾವು ಕಾಸ್ಟ್ ಆಡಿಟ್ ಅಂತ of expenditure while the work in progress and not a post-mortem examination. ಅಂದರೆ ಕಾಸ್ಟ್ ಆಡಿಟ್ ಅನ್ನೋದು ಅದು ಯಾವಾಗ ಕಾಸ್ಟ್ ಆಡಿಟಿಂಗನ್ನು ಮಾಡ್ತಾರೆ ಅಂತಂದರೆ ಒಂದು ಫರ್ಮ್ದು ಎಕ್ಸ್ಪೆಂಡಿಚರ್ಸು ಡೀಟೇಲ್ಸ್ ಆಫ್ ಎಕ್ಸ್ಪೆಂಡಿಚರ್ಸನ್ನು ಆ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಿರುವಾಗಲೇ, ಅಂದರೆ ಈಗ ಪ್ರೊಡಕ್ಷನ್ ಆಗಿರ್ಬೋದು, ಕಂಪ್ನಿ ಆ್ಯಕ್ಟಿವಿಟೀಸ್ ಏನು ರನ್ ಆಗ್ತಾ ಇರುತ್ತೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇರುವಾಗಲೇ ಈ ಕಾಸ್ಟ್ ಆಡಿಟನ್ನು ಮೇಂಟೈನ್ ಮಾಡ್ತಾರೆ, ಪ್ರಿಪೇರ್ ಮಾಡುವಂಥದ್ದು. ಇದೊಂದು ನಾಟ್ ಎ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಅಂತ ಕರೆಯಲ್ಲ. ಅಂತಂದರೆ ಈಗ ಆಡಿಟ್ ನೋಟ್ಬುಕ್ಕು ಇವನ್ನೆಲ್ಲ ಫಸ್ಟಲ್ಲಿ ಪ್ರಿಪೇರ್ ಮಾಡಿದ್ರೆ ಈ ಕಾಸ್ಟ್ ಆಡಿಟನ್ನು ಏನು ಮಾಡ್ತಾರೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದರೆ ವರ್ಕ್ ನಡೀತಾ ಇರುವಾಗಲೇ ಕಾಸ್ಟ್ ಆಡಿಟನ್ನು ಮಾಡುವಂಥದ್ದು. ಆ ಒಂದು ಎಕ್ಸ್ಪೆಂಡಿಚರ್ಸು ಎಷ್ಟಾಗ್ತಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಕನೆಕ್ಟ್ ಮಾಡಿಬಿಟ್ಟು ಆ ಒಂದು ವರ್ಕ್ ಎಫಿಷಿಯನ್ಸಿ ಹೇಗಿದೆ, ಆ ಒಂದು ಕಾಸ್ಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಪ್ರೊಸೀಜರ್ಸು, ಅದರ ಎಫಿಷಿಯನ್ಸಿ ಹೇಗಿದೆ ಅಂತ ವೆರಿಫಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. Cost audit is mainly a preventive measure, a guide for management policy and decisions in addition to being the barometer of performance. ಅಂದರೆ ಇದೊಂದು ಕಾಸ್ಟ್ ಆಡಿಟ್ ಅನ್ನೋದು ಒಂದು ಪ್ರಿವೆಂಟಿವ್ ಮೆಷರ್ ಅಂತ ಕರಿತೀವಿ. ಅಂತಂದರೆ ಇದು ಮ್ಯಾನೇಜ್ಮೆಂಟಿಗೆ ಗೈಡ್ ಮಾಡುತ್ತೆ. ಅಂತಂದರೆ ಈಗ ಕಾಸ್ಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ಡಿಸಿಷನ್ಸನ್ನು ತಗೋಬೇಕು, ಮ್ಯಾನೇಜ್ಮೆಂಟವರು ಯಾವ ಪಾಲಿಸಿಯನ್ನು ಬಿಲ್ಡ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಮ್ಯಾನೇಜ್ಮೆಂಟಿಗೆ ಗೈಡೆನ್ಸ್ ಆಗಿ ಈ ಒಂದು ಕಾಸ್ಟ್ ಆಡಿಟ್ ಅನ್ನೋದು ವರ್ಕ್ ಮಾಡ್ತಾ ಹೋಗುತ್ತೆ. ಇನ್ನು ಡೆಫಿನಿಷನನ್ನು ನೋಡೋದಾದರೆ, ಅಕಾರ್ಡಿಂಗ್ ಟು CIMA, correctness of cost accounts and ಕಾಸ್ಟ್ ಅಕೌಂಟಿಂಗ್ ಪ್ಲ್ಯಾನ್ಸ್. ಅಂದರೆ ಇದು ಕಾಸ್ಟ್ ಆಡಿಟ್ ಅಂತಂದರೆ ಒಂದು ವೆರಿಫಿಕೇಷನ್. ಏನನ್ನು ವೆರಿಫಿಕೇಷನ್ ಮಾಡುತ್ತೆ ಅಂತಂದರೆ ಕಾಸ್ಟ್ ಅಕೌಂಟು ಮತ್ತು ಕಾಸ್ಟ್ ಅಕೌಂಟಿಂಗ್ ಪ್ಲ್ಯಾನ್ಸು ಅವೆರಡು ಕರೆಕ್ಟ್ನೆಸ್ಸು ಎಷ್ಟಿದೆ, ನಾವು ಪ್ಲ್ಯಾನ್ಸನ್ನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದಾರೆ, ಲೀಗಲಾಗಿ ಫಾಲೋ ಮಾಡ್ತಾ ಇದ್ದಾರಾ, ಪ್ಲ್ಯಾನ್ಸ್ ಮತ್ತು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾ ಇದ್ದಾರಾ, ಕರೆಕ್ಟ್ನೆಸ್ಸು ಎಷ್ಟು ಇದೆ ಅಂತ ಮೆಷರ್ ಮಾಡೋ ಅಂಥದ್ದು, ವೆರಿಫಿಕೇಷನ್ಸನ್ನು ಮಾಡೋದನ್ನೇ ಈ ಒಂದು ಕಾಸ್ಟ್ ಆಡಿಟ್ ಅಂತ ಕರೀತಾರೆ. ನೆಕ್ಸ್ಟು, ಅಕಾರ್ಡಿಂಗ್ ಟು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಕಾಸ್ಟ್ ಆಡಿಟ್ ಈಸ್ ಎ ಸಿಸ್ಟಮ್ ಆಫ್ ಆಡಿಟ್ ಇಂಟ್ರೊಡ್ಯೂಸ್ಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಫಾರ್ ದ ರಿವ್ಯೂ, ಎಕ್ಸಾಮಿನೇಷನ್ ಆ್ಯಂಡ್ ಅಪ್ರೈಸಲ್ ಆಫ್ ದಿ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ ಆ್ಯಂಡ್ ಅಟೆಂಡೆಂಟ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಟು ಬಿ ಮೇಂಟೈನ್ಡ್ ಬೈ ಸ್ಪೆಸಿಫೈಡ್ ಇಂಡಸ್ಟ್ರೀಸ್. ಅಂದರೆ ಅಕಾರ್ಡಿಂಗ್ ಟು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇವರು ಏನಂತ ಡಿಫೈನ್ ಮಾಡ್ತಾರೆ ಅಂತಂದರೆ, ಕಾಸ್ಟ್ ಆಡಿಟ್ ಅನ್ನೋದು ಒಂದು ಗೌರ್ನಮೆಂಟಿಂದ ಇಂಟ್ರಡ್ಯೂಸ್ ಆಗಿರೋಂಥ ಒಂದು ಸಿಸ್ಟಮು. ಏನಕ್ಕೋಸ್ಕರ ಇಂಟ್ರಡ್ಯೂಸ್ ಆಗಿದೆ ಅಂತಂದರೆ, ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸು ಮತ್ತು ಕಾಸ್ಟಿಂಗಿಗೆ ರಿಲೇಟೆಡ್ ಆಗಿ ಬರುವಂತಹ ಇನ್ಫಾರ್ಮೇಷನ್ಸು ಇವುಗಳನ್ನು ರಿವ್ಯೂ ಮಾಡುವಂಥದ್ದು, ಎಕ್ಸಾಮಿನೇಷನ್ಸನ್ನು ಮಾಡುವಂಥದ್ದು ಮತ್ತು ಅಪ್ರೈಸಲ್ ಮಾಡುವಂಥದ್ದು. ಅಂತಂದರೆ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಅಂತ ಏನಿರುತ್ತೆ, ಸ್ಪೆಸಿಫೈಡ್ ಆಗಿರುವಂಥ ಇಂಡಸ್ಟ್ರೀಸ್ದು ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ವೆರಿಫಿಕೇಷನ್ಸನ್ನು ಮಾಡೋದನ್ನೇ ಕಾಸ್ಟ್ ಆಡಿಟ್ ಅಂತ ಕರೀತಾರೆ ಅಂತ ಇವರು ಡಿಫೈನ್ ಮಾಡ್ತಾರೆ. ನಿಮಗೆ ಎಕ್ಸಾಮಲ್ಲಿ ಡಿಫೈನ್ ಕಾಸ್ಟ್ ಆಡಿಟ್ ಅಂತ ಕೇಳಿದ್ರೆ ಡೆಫಿನಿಷನ್ಸನ್ನು ಬರಿಬೇಕಾಗುತ್ತೆ. ಇಲ್ಲಾಂದರೆ ವಾಟ್ ಈಸ್ ಕಾಸ್ಟ್ ಆಡಿಟ್ ಅಂತ ಕೇಳಿದ್ರೆ ಜಸ್ಟ್ ಮೀನಿಂಗ್
ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಆಡಿಟ್ ಏನಕ್ಕೋಸ್ಕರ ಮಾಡ್ತಾರೆ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆರ್ ಇನ್ವಾಲ್ವ್ಡ್ ಇನ್ ಕಾಸ್ಟ್ ಆಡಿಟ್ ಅಂತ ನೋಡೋದಾದರೆ, ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಟು ಪ್ರಿವೆಂಟ್ ಫ್ರಾಡ್ಸ್ ಆ್ಯಂಡ್ ಪಾಸಿಬಲ್ ಮಿಸ್ಅಪ್ರಾಪ್ರಿಯೇಷನ್ಸ್. ಅಂದರೆ ಒಂದು ಎರರ್ಸ್ ಆಗಿರ್ಬೋದು, ಅವುಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ, ಕೆಲವೊಂದು ಮಿಸ್ ರೆಕಾರ್ಡಿಂಗ್ಸ್ ಆಗಿರುತ್ತೆ, ಕೆಲವೊಂದು ತಪ್ಪುಗಳಿರುತ್ತೆ, ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ, ಮತ್ತು ಫ್ರಾಡ್ಸನ್ನು ಮತ್ತು ಮಿಸ್ಅಪ್ರಾಪ್ರಿಯೇಷನ್ಸನ್ನು ಪ್ರಿವೆಂಟ್ ಮಾಡೋದಕ್ಕೆ. ಅಂದರೆ ಈಗ ಒಂದು ಫ್ರಾಡ್ ಆಗ್ಬೋದು, ಈಗ ಕಾಸ್ಟಿಗೆ ರಿಲೇಟೆಡ್ ಆಗಿ ಕೆಲವೊಂದು ಮಿಸ್ಅಪ್ರಾಪ್ರಿಯೇಷನ್ಸನ್ನು ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಒಂದು ಫರ್ಮ್ದು ಕಾಸ್ಟ್ ಜಾಸ್ತಿ ತೋರಿಸೋ ಅಂಥದ್ದು, ಕಡಿಮೆ ತೋರಿಸೋ ಅಂಥದ್ದು, ಅಷ್ಟು ಕಾಸ್ಟ್ ಆಗಿಲ್ದಲೇ ಇದ್ರೂ ಇಷ್ಟಾಗಿದೆ ಅಂತ ಮಿಸ್ಅಪ್ರಾಪ್ರಿಯೇಷನ್ಸನ್ನು ತೋರಿಸೋ ಅಂಥದ್ದು, ಇವುಗಳನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಕಾಸ್ಟ್ ಆಡಿಟನ್ನು ಮಾಡ್ತಾರೆ. ಟು ವೆರಿಫೈ ಥ್ರೂ ಡೀಟೇಲ್ಡ್ ಎಕ್ಸಾಮಿನೇಷನ್ ದಟ್ ದ ಕಾಸ್ಟ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಿನ್ಸಿಪಲ್ಸ್. ಈ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಕಾಸ್ಟ್ ರಿಲೇಟೆಡ್ ಆಗೋ ಪ್ರಿನ್ಸಿಪಲ್ಸ್ ಮತ್ತು ಪ್ರೊಸೀಜರ್ಸ್ ಏನಿದೆ, ಆ ಪ್ರೊಸೀಜರ್ಸ್ ಮೇಂಟೈನ್ ಮಾಡಿದ್ದಾರಾ, ಅದ್ರ ಪ್ರಕಾರನೇ ಕಾಸ್ಟಿಂಗನ್ನು ಮಾಡಿದ್ದಾರಾ ಅಂತ ವೆರಿಫೈ ಮಾಡೋದಕ್ಕೆ, ಡಿಟೇಲ್ಡ್ ಎಕ್ಸಾಮಿನೇಷನ್ಸನ್ನು ಮಾಡೋದಕ್ಕೆ ಕಾಸ್ಟ್ ಆಡಿಟ್ ಅನ್ನೋದು ಬೇಕಾಗುತ್ತೆ. ಟು ವೆರಿಫೈ ದ ಅಡಿಕ್ವೆಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ರಿಲೇಟೆಡ್ ಟು ಕಾಸ್ಟ್. ಅಂದರೆ ಕ್ವಾಲಿಫೈಡ್ ಇನ್ಫಾರ್ಮೇಷನ್ಸು ಇದೆಯಾ, ಅಡಿಕ್ವೆಸಿ ಅಂತಂದರೆ ಕ್ವಾಲಿಫೈಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮತ್ತು ರೆಕಾರ್ಡ್ಸಲ್ಲಿ ಮೇಂಟೈನ್ ಮಾಡಿರುವಂತಹ ಇನ್ಫಾರ್ಮೇಷನ್ಸು ಕ್ವಾಲಿಫೈಡ್ ಇನ್ಫಾರ್ಮೇಷನ್ಸ್ ಆಗಿದೆಯಾ ಅಂತ ವೆರಿಫೈ ಮಾಡೋದಕ್ಕೋಸ್ಕರ ಕಾಸ್ಟ್ ಆಡಿಟನ್ನು ಮಾಡ್ತಾರೆ. ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಆಡಿಟ್. ಈ ಕಾಸ್ಟ್ ಆಡಿಟಿಂಗನ್ನು ಸೊಸೈಟಿಗಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಅಡ್ವಾಂಟೇಜಸ್ಸು ಸಿಗ್ತಾ ಹೋಗುತ್ತೆ. ಆ ಅಡ್ವಾಂಟೇಜಸ್ಸು ಯಾವ್ದ್ಯಾವುದು ಅಂತ ನೋಡೋದಾದರೆ, ಫಸ್ಟ್ ಒನ್ ಅಡ್ವಾಂಟೇಜಸ್ ಟು ಮ್ಯಾನೇಜ್ಮೆಂಟ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಈ ಒಂದು ಕಾಸ್ಟ್ ಆಡಿಟಿಂದ ಅಂತ ನೋಡೋದಾದರೆ, ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಟು ರೆಗ್ಯುಲೇಟ್ ಪ್ರೊಡಕ್ಷನ್. ಅಂದರೆ ಮ್ಯಾನೇಜ್ಮೆಂಟಿಗೆ ಪ್ರೊಡಕ್ಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಕಾಸ್ಟ್ ಆಡಿಟನ್ನು ಮಾಡೋದ್ರಿಂದ ಒಂದು ಫರ್ಮಲ್ಲಿ ಎಷ್ಟು ಪ್ರೊಡಕ್ಷನ್ಸನ್ನು ಮಾಡಬೇಕು, ಮಾಡ್ತಿರೋಂಥ ಪ್ರೊಡಕ್ಷನ್ಸು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ, ನಮ್ಮ ಹತ್ರ ಬಡ್ಜೆಟ್ ಎಷ್ಟಿದೆ, ಒಂದು ಯೂನಿಟ್ಟಿಗೆ ಎಷ್ಟು ಕಾಸ್ಟನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೆಗ್ಯುಲೇಷನ್ಸನ್ನು, ಒಂದು ಗೈಡನ್ನು ಈ ಕಾಸ್ಟ್ ಆಡಿಟ್ ಅನ್ನೋದು ಒಂದು ಮ್ಯಾನೇಜ್ಮೆಂಟಿಗೆ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್, ಪ್ರೊವೈಡ್ಸ್ ರಿಲಯಬಲ್ ಕಾಸ್ಟ್ ಡೇಟಾ ಫಾರ್ ಮ್ಯಾನೇಜೀರಿಯಲ್ ಡಿಸಿಷನ್. ಕೆಲವೊಂದು ಮ್ಯಾನೇಜೀರಿಯಲ್ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ, ಮ್ಯಾನೇಜ್ಮೆಂಟ್ ಅವರು ಕೆಲವೊಂದು ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಬೇಕಾಗಿರುವಂತಹ ಕಾಸ್ಟ್ ಡೇಟಾ, ಕಾಸ್ಟಿಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ಸನ್ನು ಇದು ಪ್ರೊವೈಡ್ ಮಾಡುತ್ತೆ ಮ್ಯಾನೇಜ್ಮೆಂಟ್ ಅವರಿಗೆ. ನೆಕ್ಸ್ಟ್, ಚೆಕ್ ಆನ್ ದ ರೋಲ್ ಆಫ್ ಅನ್ಎಕನಾಮಿಕ್ ಯೂನಿಟ್. ಈಗ ಒಂದು ಇಂಡಸ್ಟ್ರಿನಲ್ಲಿ ಅನ್ಎಕನಾಮಿಕ್ ಈವೆಂಟ್ ಅಂತಂದರೆ ನಾನ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಯೂನಿಟ್ ಅಂತ ಕರಿತೀವಿ. ಅಂತಂದರೆ ಅಲ್ಲಿ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಇರೋದಿಲ್ಲ, ಹಣಕಾಸೇತರ ವ್ಯವಹಾರ ಅಂತ ಕರಿತೀವಿ. ಈ ರೀತಿ ಯೂನಿಟ್ ಇರುತ್ತೆ. ಆ ಒಂದು ಯೂನಿಟ್ ರೋಲ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಕಾಸ್ಟ್ ಆಡಿಟ್ ಅನ್ನೋದು ಮ್ಯಾನೇಜ್ಮೆಂಟ್ ಅವರಿಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದ ಪ್ರೈಸ್. ಒಂದು ಪ್ರೊಡಕ್ಷನ್ಸನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಆ ಒಂದು ಯೂನಿಟ್ ಪ್ರೈಸಸನ್ನು ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂತಂದರೆ ಒಂದು ಪ್ರೊಡಕ್ಷನ್ಸ್ ಆಗ್ತಾ ಇರಬೇಕಾದ್ರೆ ಕಾಸ್ಟ್ ಆಡಿಟನ್ನು ಮಾಡೋದ್ರಿಂದ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದು, ಒಂದು ಪ್ರೈಸಸ್ನ ರಿಡ್ಯೂಸ್ ಮಾಡ್ಬೋದು, ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಅವರಿಗೆ ಗೈಡ್ಲೈನ್ಸನ್ನು ಕೊಡುತ್ತೆ. ಹೆಲ್ಪ್ಫುಲ್ ಇನ್ ಬಡ್ಜೆಟರಿ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಬಡ್ಜೆಟರಿ ಕಂಟ್ರೋಲ್ ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಬರುತ್ತೆ. ಅಂತಂದರೆ ಕಾಸ್ಟನ್ನು ಪ್ಲ್ಯಾನ್ ಮಾಡೋ ಅಂಥದ್ದು, ಎಷ್ಟು ಕಾಸ್ಟ್ ಆಗ್ಬೋದು ಫ್ಯೂಚರಲ್ಲಿ ಅಂತ ಕಾಸ್ಟ್ ಮಾಡೋ ಇದು ಕಾಸ್ಟಿಂಗನ್ನು ಮಾಡೋ ಅಂಥದ್ದು, ಬಡ್ಜೆಟನ್ನು ಮಾಡೋ ಅಂಥದ್ದು, ಪ್ರೀ ಪ್ಲ್ಯಾನನ್ನು ಮಾಡೋ ಅಂಥದ್ದು. ಇದನ್ನು ಮಾಡೋದಕ್ಕೆ ಕಾಸ್ಟ್ ಆಡಿಟ್ ಅನ್ನೋದು ಮ್ಯಾನೇಜ್ಮೆಂಟ್ ಅವರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ
ಅಂತಂದರೆ ಒಂದು ಕಂಪನಿಯಲ್ಲಿ ಈಗ ಪ್ರೊಡಕ್ಷನ್ಸ್ ಆಗ್ತಾ ಇರಬೇಕಾದ್ರೆ ರಾ ಮೆಟೀರಿಯಲ್ಸು ಎಷ್ಟಿದೆ, ಅದು ಸ್ಟಾಕ್ ಎಷ್ಟಿದೆ, ಮತ್ತು ಎಷ್ಟು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕು, ಮತ್ತು ವರ್ಕಿಂಗ್ ಪ್ರೋಗ್ರೆಸ್ಸು ಹೇಗೆ ನಡೀತಾ ಇದೆ, ಇದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡೋವಂಥದ್ದು, ವೆರಿಫಿಕೇಷನ್ಸನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಅಸೆಸ್ಮೆಂಟ್ ಆಫ್ ಪ್ರಾಫಿಟಬಿಲಿಟಿ ಎಷ್ಟಿದೆ ಅಂತ ಅಸ್ಯೂಮ್ ಮಾಡೋದಕ್ಕೆ ಕೂಡ ಈ ಒಂದು ಕಾಸ್ಟ್ ಆಡಿಟ್ ಅನ್ನೋದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅಡ್ವಾಂಟೇಜಸ್ ಟು ದಿ ಶೇರ್ ಹೋಲ್ಡರ್ಸ್. ಈ ಕಾಸ್ಟ್ ಆಡಿಟನ್ನು ಮಾಡೋದ್ರಿಂದ ಶೇರ್ ಹೋಲ್ಡರ್ಸಿಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ, ಗ್ಯಾರಂಟಿ ಆಫ್ ದಿ ಪ್ರಾಪರ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್. ಈ ಶೇರ್ ಹೋಲ್ಡರ್ಸಿಗೆ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದಕ್ಕೆ ಒಂದು ಗ್ಯಾರಂಟಿ, ಒಂದು ಶ್ಯೂರಿಟಿಯಾಗಿ ಈ ಒಂದು ಕಾಸ್ಟ್ ಆಡಿಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅಂದರೆ ಅವ್ರು ನೋಡ್ತಾ ಹೋಗ್ತಾರೆ, ನಾವು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ, ಅದನ್ನು ಅವ್ರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಎಷ್ಟು ಎಕ್ಸ್ಪೆಂಡಿಚರ್ಸನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅವ್ರಿಗೆ ಸಿಗ್ತಾ ಹೋಗುತ್ತೆ ಈ ಒಂದು ಕಾಸ್ಟ್ ಆಡಿಟಿಂದ. ಹಾಗಾಗಿ ಅವರಿಗೆ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೇರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಆ ಶೇರ್ ಹೋಲ್ಡರ್ಸ್ ಏನು ಇನ್ಫಾರ್ಮೇಷನ್ ಅಂದರೆ ಇನ್ ಟೈಮಾಗಿ ಆ ಒಂದು ಶೇರ್ ಹೋಲ್ಡರ್ಸಿಗೆ ಇನ್ಫಾರ್ಮೇಷನ್ಸ್, ಒಂದು ಕಂಪ್ನಿ ಪ್ರಾಫಿಟಬಿಲಿಟಿ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಕಂಪ್ನಿ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗ್ತಿದೆ ಇದ್ರ ಬಗ್ಗೆ ಪ್ರಾಪರ್ ಮತ್ತು ಟೈಮ್ಲಿ ಇನ್ಫಾರ್ಮೇಷನ್ಸ್ ಅವರಿಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಅಡ್ವಾಂಟೇಜಸ್ ಟು ಕಸ್ಟಮರ್ಸಿಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಫಸ್ಟ್ ಒನ್, ಹೆಲ್ಪ್ಸ್ ಇನ್ ಫಿಕ್ಸೇಷನ್ ಆಫ್ ಫೇರ್ ಪ್ರೈಸ್. ಅಂದರೆ ಈ ಕಾಸ್ಟ್ ಆಡಿಟಿಂಗನ್ನು ಮಾಡೋದ್ರಿಂದ ಫೇರ್ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಕಾಸ್ಟ್ ಆಡಿಟನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಪ್ರಾಪರಾಗಿ ಅನಲೈಸ್ ಮಾಡಿದ್ದಾರೆ, ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಷ್ಟು ಕಾಸ್ಟ್ ಆಗಿದೆ, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡೋದಕ್ಕೆ ಇಷ್ಟು ಕಾಸ್ಟ್ ಆಗಿದೆ, ಇಂಥ ಯೂನಿಟಲ್ಲಿ ಇಷ್ಟು ಕಾಸ್ಟು ಇನ್ಕ್ಲೂಡ್ ಆಗಿದೆ ಅಂತ ಅಸ್ಯೂಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಸೈಂಟಿಫಿಕ್ಕಾಗಿ ಏನು ಮಾಡ್ತಾರೆ, ಪ್ರೈಸಸನ್ನು ಫಿಕ್ಸ್ ಮಾಡ್ತಾರೆ. ಹಾಗಾಗಿ ಇದರಿಂದ ಕಸ್ಟಮರ್ಸಿಗೆ ಹೆಲ್ಪ್ ಆಗುತ್ತೆ. ಇನ್ಕ್ರೀಸ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಕಸ್ಟಮರ್ಸಿಗೂ ಕೂಡ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂತಂದರೆ ಅವರ ಪರ್ಚೇಸಿಂಗ್ ಪವರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್, ಅವರ ಇನ್ಕಮ್ ಲೆವೆಲ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಟು ದ ಸೊಸೈಟಿಗೂ ಕೂಡ ಈ ಒಂದು ಟ್ಯಾಕ್ಸ್, ಈ ಒಂದು ಕಾಸ್ಟ್ ಆಡಿಟನ್ನು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಟೆಲ್ಸ್ ದ ಟ್ರೂ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ಒಂದು ಪ್ರೊಡಕ್ಷನ್ನ ಮಾಡೋದಕ್ಕೆ ಕರೆಕ್ಟಾಗಿ ಎಷ್ಟೇ ಕಾಸ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇಂಪ್ರೂವ್ಸ್ ದ ಎಫಿಷಿಯನ್ಸಿ ಆಫ್ ಇಂಡಸ್ಟ್ರಿಯಲ್ ಯೂನಿಟ್ಸ್, ದೇರ್ ಬೈ ಅಸಿಸ್ಟ್ ಇನ್ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ದ ನೇಷನ್. ಅಂದರೆ ಒಂದು ಇಂಡಸ್ಟ್ರಿ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಮತ್ತು ಆ ಒಂದು ಕಂಟ್ರಿನಲ್ಲಿ ಎಕನಾಮಿಕ್ ಪ್ರೋಗ್ರೆಸ್ಸು, ಈಗ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ, ಅವುಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಕಾಸ್ಟ್ ಆಡಿಟ್ ಅನ್ನೋದು ಬೆನಿಫಿಟ್ ಆಗುತ್ತೆ. ನೆಕ್ಸ್ಟು ರೆಡ್ಯೂಸಸ್ ದ ಪ್ರೈಸ್. ಅಂದರೆ ಇದು ಆಟೋಮೆಟಿಕ್ಕಾಗಿ ಕಾಸ್ಟ್ ಅನ್ನೋದು ಸೈಂಟಿಫಿಕ್ ವೇನಲ್ಲಿ ಅಸ್ಯೂಮ್ ಮಾಡೋದ್ರಿಂದ, ಕಾಸ್ಟನ್ನು ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಪ್ರೈಸಸ್ಸು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಪ್ರೈಸಸ್ನ ಹೈ ಮಾಡೋ ಅಂಥದ್ದು, ಸೈಂಟಿಫಿಕ್ ಅಲ್ಲದೇ ಪ್ರೈಸಸ್ನ ಫಿಕ್ಸ್ ಮಾಡೋದು, ಇದೆಲ್ಲ ಅವಾಯ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೈಸಸ್ಸು ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟು ಅಡ್ವಾಂಟೇಜಸ್ ಟು ದ ಗೌರ್ನಮೆಂಟ್. ಇಟ್ ಫೆಸಿಲಿಟೇಟ್ಸ್ ಸೆಟಲ್ಮೆಂಟ್ ಆಫ್ ಟ್ರೇಡ್ ಡಿಸ್ಪ್ಯೂಟ್ಸ್ ಆಫ್ ದ ಕಂಪನಿ. ಈಗ ಗೌರ್ನಮೆಂಟಿಗೆ ಯಾವ ಥರ ಅಡ್ವಾಂಟೇಜಸ್ ಆಗುತ್ತೆ ಅಂತಂದರೆ, ಕೆಲವೊಂದು ಟ್ರೇಡ್ ಡಿಸ್ಪ್ಯೂಟ್ಸ್ ಅಂತ ಬರುತ್ತೆ. ಅಂತಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಬರುವಂಥ ಕೆಲವೊಂದು ಆರ್ಗ್ಯುಮೆಂಟ್ಸು, ವಿವಾದಗಳು ಅಂತ ಕರೀತಾರೆ. ಇವನ್ನೆಲ್ಲ ಕಡಿಮೆ ಮಾಡೋದಕ್ಕೆ, ಇವುಗಳನ್ನ ಸೆಟಲ್ ಮಾಡೋದಕ್ಕೆ ಗೌರ್ನಮೆಂಟಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಂಪ್ರೂವ್ಸ್ ವರ್ಕಿಂಗ್ ಆಫ್ ಅನ್ಎಕನಾಮಿಕ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಅನ್ಎಕನಾಮಿಕ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಅಂತ ಬರುತ್ತೆ. ಅಂತಂದರೆ ನಾನ್ ಫಿನಾನ್ಷಿಯಲ್ ಯೂನಿಟ್ಸ್ ಅಂತ, ಅಂದರೆ ಹಣಕಾಸೇತರ ಸಂಸ್ಥೆಗಳು ಅಂತ. ಇಲ್ಲಿ ಯಾವುದೇ ರೀತಿಯಾದಂಥ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸು ನಡೆಯೋದಿಲ್ಲ. ಇವುಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಗೌರ್ನಮೆಂಟ್ಗೆ ಹೆಲ್ಪ್ ಆಗುತ್ತೆ ಈ ಒಂದು ಕಾಸ್ಟ್ ಆಡಿಟಿಂದ. ನೆಕ್ಸ್ಟು ಕ್ರಿಟಿಸಿಸಮ್ಸ್ ಎಗೇನೆಸ್ಟ್ ಕಾಸ್ಟ್ ಆಡಿಟ್. ಕಾಸ್ಟ್ ಆಡಿಟಿಂಗ್ಗೆ ಎಗೇನೆಸ್ಟ್ ಆಗಿ ಕೆಲವೊಂದು ಕ್ರಿಟಿಸಿಸಮ್ಸ್ ಇದ್ದಾವೆ. ಅಂತಂದರೆ ಇದೊಂದು ಅಡ್ವಾಂಟೇಜ್ ಇಲ್ಲ ಈ ಒಂದು ಕಾಸ್ಟ್ ಆಡಿಟಿಂಗಿಂದ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಆ ಕ್ರಿಟಿಸಿಸಮ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ, ಅನ್ನೆಸೆಸರಿ ಇಂಟರ್ಫಿರೆನ್ಸ್ ಆಫ್ ಗೌರ್ನಮೆಂಟ್ ಇನ್ ದ ವರ್ಕಿಂಗ್ ಆಫ್ ಕಂಪನೀಸ್. ಅಂದರೆ
ಕಂಪ್ನಿ ಕೆಲಸದಲ್ಲಿ ಗೌರ್ನಮೆಂಟು ಅನ್ನೆಸೆಸರಿಯಾಗಿ ಇಂಟರ್ಫಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಈ ಗೌರ್ನಮೆಂಟು ಅಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟು ಕಾಸ್ಟ್ ಯಾವ ಥರ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಅಥಾರಿಟಿ ಅವರಿಗೆ ಪ್ರಾಪರಾಗಿ ವರ್ಕ್ ಮಾಡೋದಕ್ಕಾಗೋದಿಲ್ಲ. ಅನ್ನೆಸೆಸರಿ ಈ ರಾಜಕೀಯದವರು, ಪೊಲಿಟಿಷಿಯನ್ಸು ಎಲ್ಲ ಬಂದುಬಿಟ್ಟು ಇದು ಮಾಡ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಅನ್ನೆಸೆಸರಿ ಗೌರ್ನಮೆಂಟ್ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ಲೀಡ್ಸ್ ಟು ಡೂಪ್ಲಿಕೇಶನ್ ಆಫ್ ವರ್ಕ್. ಏನು ವರ್ಕ್ ನಡೀತಾ ಇದೆ ಅದು ಎಫಿಷಿಯೆಂಟ್ ಆಗಿರೋದಿಲ್ಲ, ಡೂಪ್ಲಿಕೇಶನ್ ಆಫ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅಂತಂದರೆ ಈಗ ಕಾಸ್ಟ್ ಏನು ಪ್ಲ್ಯಾನ್ಸ್ ಇರುತ್ತೆ, ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ಪ್ರಾಪರಾಗಿ ಮಾಡೋದಿಲ್ಲ. ಕಾಸ್ಟ್ ಆಡಿಟ್ ಅಂತ ಏನು ಮಾಡ್ತಾರೆ, ಮಾಡಿಬಿಟ್ಟು ಡೂಪ್ಲಿಕೇಟ್ ಇನ್ಫಾರ್ಮೇಷನ್ಸನ್ನು ಮಾಡೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಲಕ್ಸುರಿ. ಈ ಕಾಸ್ಟ್ ಆಡಿಟನ್ನು ಮಾಡಿಸುವಂಥದ್ದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆ ಕಾಸ್ಟ್ ಆಡಿಟರ್ಸ್ಗೆ ತುಂಬ ಇದು ರೆಮ್ಯುನರೇಷನ್ಸನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇದು ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅನ್ರಿಯಲಿಸ್ಟಿಕ್ ರೆಗ್ಯುಲೇಷನ್ಸ್. ಈ ಕಾಸ್ಟಲ್ಲಿ ಬರೋವಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅನ್ಸೈಂಟಿಫಿಕ್ ಆಗಿರ್ತವೆ, ಅನ್ರಿಯಲಿಸ್ಟಿಕ್ ಆಗಿರ್ತವೆ. ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ. ನೆಕ್ಸ್ಟ್ ಶಾರ್ಟೇಜ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್. ಕಾಸ್ಟ್ ಅಕೌಂಟೆಂಟ್ಸ್ ಶಾರ್ಟೇಜ್ ಇದ್ದಾರೆ. ಈಗ ಚಾರ್ಟೆಡ್ ಅಕೌಂಟೆಂಟ್ಸು ಇವ್ರನ್ನೆಲ್ಲ ನೋಡಿದ್ರೆ ಕಡಿಮೆ ಇರೋವಂಥದ್ದು, ಅಂದರೆ ಕಾಸ್ಟಲ್ಲೇ ಪ್ರಾಪರ್ ನಾಲೆಡ್ಜನ್ನು ಹೊಂದಿರುವಂಥವ್ರು ತುಂಬ ಕಡಿಮೆ. ಹಾಗಾಗಿ ಕಾಸ್ಟ್ ಅಕೌಂಟೆಂಟ್ಸ್ ಶಾರ್ಟೇಜ್ ಆಗಿರ್ತಾರೆ. ಹಾಗಾಗಿ ಕಾಸ್ಟ್ ಆಡಿಟ್ ಮಾಡೋದು ಕಷ್ಟ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಇದಿಷ್ಟು ಕಾಸ್ಟ್ ಆಡಿಟ್ ಇನ್ಫಾರ್ಮೇಷನ್. ನಿಮಗೆ ಎಕ್ಸಾಮಲ್ಲಿ 5 ಮಾರ್ಕಿಗೆ ಕೇಳ್ಬೋದು. 5 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಗ ಮೀನಿಂಗು ಒಂದೆರಡು ಆಬ್ಜೆಕ್ಟಿವ್ಸನ್ನು ಬರೆದ್ಬಿಟ್ಟು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಸನ್ನು ಬರೀರಿ. ಅಂದರೆ ಸ್ವಲ್ಪ ಬರೀರಿ, ಒಂದು 2 ಪಾಯಿಂಟ್ಸ್ ಇಲ್ಲ 3 ಪಾಯಿಂಟ್ಸು ಈ ಥರ ಇನ್ಫಾರ್ಮೇಷನ್ಸನ್ನು ಹಾಕಿಬಿಟ್ಟು ಎಕ್ಸಾಮಲ್ಲಿ ಬರೀರಿ. ಇನ್ ಕೇಸ್ ನಿಮಗೆ 10 ಮಾರ್ಕಿಗೆ ಕೇಳಿದ್ರು ಅಂತಂದರೆ ಆಗ ಸ್ವಲ್ಪ ಪಾಯಿಂಟ್ಸನ್ನು ಜಾಸ್ತಿ ಮಾಡ್ತಾ ಹೋಗಿ. ಓಕೆ, ಇದಿಷ್ಟು ಇವತ್ತಿನ ಕಾನ್ಸೆಪ್ಟು. ಥ್ಯಾಂಕ್ ಯು ಆಲ್.